ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಈ ವರ್ಷ ಶುಭವನ್ನ ತರಲಿ, ತಮ್ಮೆಲ್ಲರಿಗೂ ಸುಖ ಸಮೃದ್ಧಿಯನ್ನ ನೀಡಲಿ ಅಂತ ಹಾರೈಸುತ್ತಾ ನನ್ನ ಈ ವಿಡಿಯೋವನ್ನು ಆರಂಭ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ರಿಯಾಕ್ಷನ್. ನನ್ನ ಬಿಗ್ ಬಾಸ್ ಸ್ನೇಹಿತರಿಗೆ ಹಾಗೂ ನನ್ನ ಪ್ರಿಯ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. My name is Ananda Masli, Bagalkot, Karnataka State. My mobile number is 9242494770. WhatsApp number is 9900913869. ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ನಟ ಭಯಂಕರ ಗಿಲ್ಲಿ ಅವರಿಗೆ ಇಬ್ರು ಇಷ್ಟಪಡ್ತಾ ಇದ್ದಾರೆ. ಒಬ್ರು ಇಷ್ಟಪಡ್ತಾ ಇದ್ರು ಕೂಡ ಸ್ಪಷ್ಟವಾಗಿ ಬಾಯಿ ಬಿಚ್ಚಿ ಹೇಳ್ತಾ ಇಲ್ಲ. ಇನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ, ಬಾಯಿ ಬಿಚ್ಚಿ ಕೂಡ ಸಾಕಷ್ಟು ಸಾರಿ ಹೇಳಿದ್ದಾರೆ. ಮೊನ್ನೆ ಕ್ಲಿಯರ್ ಆಗಿ ಹೇಳಿದ್ರು, ನನಗೆ ಗಿಲ್ಲಿ ಅಂತ ಗಂಡ ಬೇಕು, ಆದ್ರೆ ಗಿಲ್ಲಿ ಅಲ್ಲ ಅಂತ ಹೇಳಿದ್ರು. ಕಾರಣ ಏನು ಅಂದ್ರೆ, ಕಾವ್ಯ ಅವ್ರನ್ನ ಗಿಲ್ಲಿ ಪ್ರೀತಿ ಮಾಡ್ತಾ ಇದ್ದಾನೆ, ಅವನ ಮನಸ್ಸಿಗೆ ನೋವು ಮಾಡಬಾರ್ದು ಅನ್ನುವಂತ ಒಂದು ಸದುದ್ದೇಶದಿಂದ ಆ ಮಾತನ್ನ ನಮ್ಮ ರಕ್ಷಿತಾ ಅವ್ರು ಹೇಳಿದ್ದಾರೆ. ನಾನು ಕಾವ್ಯ ಮತ್ತು ರಕ್ಷಿತಾ ಅವ್ರನ್ನ ಟ್ಯಾಲಿ ಮಾಡ್ತಾ ಇದ್ದೀನಿ ಇವಾಗ. ಇವರಿಬ್ಬರು ಹೇಗೆ, ಸ್ವಭಾವದಲ್ಲಿ ಹೇಗೆ, ನಡವಳಿಕೆಯಲ್ಲಿ ಹೇಗೆ ಅನ್ನೋದನ್ನ ನಾನು ಹೇಳಿಕ್ ಇಷ್ಟಪಡ್ತೀನಿ. ದಯವಿಟ್ಟು ರಕ್ಷಿತಾನ ಅಭಿಮಾನಿಗಳಾಗ್ಲಿ ಅಥವಾ ಕಾವ್ಯನ ಅಭಿಮಾನಿಗಳಾಗ್ಲಿ ಅಥವಾ ಗಿಲ್ಲಿಯವರ ಅಭಿಮಾನಿಗಳಾಗ್ಲಿ ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ನನ್ನ ಅಭಿಪ್ರಾಯವನ್ನ ನಾನು ಹೇಳ್ತೀನಿ, ಅದು ಸರಿನೂ ಇರಬಹುದು, ತಪ್ಪು ಇರಬಹುದು. ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ ಹಿರಿಯರು, ಅನುಭವಿಕರು ಒಂದು ಮಾತು ಹೇಳ್ತಾರೆ. ಏನಂದ್ರೆ, ನಾವು ಪ್ರೀತಿಸುವವರಿಗಿಂತ ನಮ್ಮನ್ನು ಪ್ರೀತಿಸುವವರನ್ನು ನಾವು ಮದುವೆಯಾಗುವುದು ಉತ್ತಮ. ಯಾಕೆ ಹೀಗೆ ಹೇಳ್ತಾರಪ್ಪ ಅಂತಂದ್ರೆ, ನಾವು ಪ್ರೀತಿಸುವವರು ನಮ್ಮ ಕೈಗೆ ಎಷ್ಟರ ಮಟ್ಟಿಗೆ ಎಟಕತಾರ ಅಥವಾ ಸಿಗ್ತಾರ ಅಥವಾ ನಮ್ಮ ಜೊತೆಗೆ ಎಷ್ಟೊಂದು ಸಂಬಂಧವನ್ನ ಚೆನ್ನಾಗಿ ಉಳಿಸ್ಕೊಂಡು ಹೋಗ್ತಾರ ಅನ್ನುವಂತ ಭರವಸೆ ಇರಲ್ಲ ಅಲ್ಲಿ. ಆದ್ರೆ ನಮ್ಮನ್ನ ಪ್ರೀತಿಸುವವರನ್ನ ನಾವು ಮದುವೆ ಆದೀವಿ ಅಂದ್ರೆ ಖಂಡಿತವಾಗ್ಲೂ ನಾವು ಜೀವನ ಪರ್ಯಂತ ಸುಖವಾಗಿರ್ತೀವಿ ಅನ್ನುವಂತ ಮಾತನ್ನ ಹೇಳಿಕ್ ಇಷ್ಟಪಡ್ತೀನಿ ನಾನು. ಮತ್ತೆ ಈ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ನನ್ನನ್ನ ಸೇರಿಸಿ ಹೇಳೋದೇನಪ್ಪಾ ಅಂದ್ರ, ಸೌಂದರ್ಯ ಅನ್ನೋದು ಬಹಳ ನಮ್ಮನ್ನ ಆಕರ್ಷಣೆಗೆ ಒಳಪಡಿಸ್ತದ. ಜೊತೆಗೆ ನಾವು ತಿಳಿದೇನೋ ಆ ಸೌಂದರ್ಯದ ಕಡೆಗೇನೆ ಆಕರ್ಷಿತರಾಗ್ತೀವಿ, ಅದನ್ನೇ ನಾವು ಆಯ್ಕೆ ಮಾಡ್ಕೊಳ್ಳಿಕ್ ಇಷ್ಟಪಡ್ತೀವಿ. ಆದರೆ ಆ ಸೌಂದರ್ಯದ ಕೆಳಗಡೆ ಮುಳ್ಳುಗಳು ಇರ್ತಾವು ಅನ್ನೋದು ನಮ್ಮ ಗಮನಕ್ಕೆ ಬರಲ್ಲ. ನೋಡಿ, ಗುಲಾಬಿ ಹೂವ ಎಷ್ಟೊಂದು ಸುಂದರವಾಗಿರ್ತದೆ, ಅದ್ರ ಕೆಳಗಡೆ ಮುಳ್ಳದಾವು. ಯಾಕೆ ಹಾಗಾಗಿರ್ಬೋದು? ಸ್ವತಃ ದೇವರೇ, ಪರಮಾತ್ಮನೇ, ಭಗವಂತನೇ ಆ ರೀತಿ ಮಾಡಿದಾನಲ್ವಾ. ಅಂದರೆ ಸುಂದರವಾದದ್ದರ ಕೆಳಗಡೆ ಮುಳ್ಳುಗಳು ಇರ್ತಾವು ಅನ್ನುವಂತ ಮಾತನ್ನ ಸ್ವತಃ ಭಗವಂತನೇ ನಮಗೆ ಇಂಡಿಕೇಟ್ ಮಾಡಿದಾನೆ. ಆದರೆ ನೋಡ್ರಿ, ಮಲ್ಲಿಗೆ ಹೂ, ದುಂಡು ಮಲ್ಲಿಗೆ ಹೂ, ಅದರ ಕೆಳಗಡೆ ಮುಳ್ಳುಗಳಿಲ್ಲ. ನೋಡ್ಲಿಕ್ಕೂ ಅದೇನು ಬಹಳ ಸುಂದರವಾಗಿಲ್ಲ. ಆದರೆ ಅದು ಬಿಳಿಯದೆ ಪರಿಶುದ್ಧವಾದ ಬಿಳಿಯ ಬಣ್ಣವನ್ನ ಹೊಂದಿದೆ ಹಾಗೂ ಸುವಾಸನೆಯನ್ನ ಹೊಂದಿದೆ. ದುಂಡು ಮಲ್ಲಿಗೆ ಸುವಾಸನೆಯನ್ನ ಹೊಂದಿದೆ. ದೇವರು ನಮಗ ಯಾವುದು ಚಲೋ, ಯಾವುದು ಕೆಟ್ಟ, ಯಾವುದು ಸರಿ, ಯಾವುದು ತಪ್ಪು, ನಾವು ಯಾವುದನ್ನ ಆಯ್ಕೆ ಮಾಡ್ಕೊಂಡ್ರೆ ನಾವು ಚೆನ್ನಾಗಿರ್ಬಹುದು ಅನ್ನೋದನ್ನ ಸೂಕ್ಷ್ಮವಾಗಿ ಅವನು ನಮಗ ತೋರಿಸಿ ಕೊಟ್ರು ಕೂಡ, ಈ ನೋಡ್ರಿ ಬಲ್ಬ್ ಹತ್ತಿರ್ತಾವಲ್ಲ, ಅದಕ್ಕೆ ಏನಂತಾರಪ್ಪ ಅಂತಂದ್ರ, ಬಲ್ಬ್ ಹತ್ತಿದಾಗ ಬಲ್ಬಿನ ಸುತ್ತಲೂ ಕೆಲವು ಹುಳಗಳು, ಪಕ್ಕದ ಹುಳಗಳು ಹಾರಾಡ್ತಾ ಇರ್ತಾವ ನೋಡಿ. ಅಂದ್ರ ಆ ಬೆಳಕಿಗೆ ಆಕರ್ಷಿತವಾಗಿ ಆ ಪಕ್ಕದ ಹುಳುಗಳು ಆ ಬಲ್ಬಿನ ಸುತ್ತಲೂ ತಿರುಗಿ ತನ್ನ ಪಕ್ಕಗಳನ್ನೆಲ್ಲ ಕಳ್ಕೊಂಡು ಕೆಳಗೆ ಬಿದ್ದು ಒದ್ದಾಡಿ ಸತ್ತು ಹೋಗ್ತಾವ್, ಬೆಳಕಿಗೆ ಆಕರ್ಷಿತರಾಗಿ. ಇವನ್ನೆಲ್ಲ ನೋಡಿದಾಗ ನಾವು ನಮ್ಮನ್ನ ಪ್ರೀತಿಸುವವರನ್ನ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಉತ್ತಮ ಅಂತ ನನ್ನ ಅಭಿಪ್ರಾಯ. ನೀವು ಏನ್ ಬೇಕಾದ್ರೂ ಹೇಳ್ಬೋದು, ಅದಕ್ಕೆ ನಿಮಗೆ ಸ್ವಾತಂತ್ರ್ಯ ಅದ. ಇನ್ನ ಕಾವ್ಯ ಅವರನ್ನ ನೋಡಿದಾಗ, ಕಾವ್ಯ ಅವರಿಗೆ ಎಲ್ಲೋ ಒಂದು ಮೂಲೆಯೊಳಗ ನಮ್ಮ ಗಿಲ್ಲಿಯವರ ಬಗ್ಗೆ ಪ್ರೀತಿ ಇರಬಹುದು, ಆದ್ರೆ ಐತಿ ಅಂತ ನಮಗೆ ಇನ್ನೂ ತನ್ನ ಪಕ್ಕಾ ಪ್ರೂವ್ ಆಗಿಲ್ಲ. ಅಲ್ಲಲ್ಲೇ ಕೆಲವು ಇಂಡಿಕೇಶನ್ಸ್ಗಳು ನಮಗೆ ದೊರಕಿವೆ, ಆದ್ರೂ ಕ್ಲಿಯರ್ ಆಗಿಲ್ಲ. ಒಂದು. ಇನ್ನು ಎರಡನೇದ್ದು, ಕಿಚ್ಚ ಸುದೀಪ್ ಅವರು ಗಿಲ್ಲಿ ಅವರಿಂದ ನೀವು ದೂರ ಇದ್ರೆ ಒಳ್ಳೇದು ಅನ್ನುವಂಥ ಮಾತನ್ನ, ಅದೇ ಅರ್ಥ ಬರುವಂತಹ ಮಾತನ್ನ ಹೇಳಿದ ನಂತರ
ಕಾವ್ಯ ಅವರು ಗಿಲ್ಲಿಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂದ್ರ ಅವರ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ ಅಂತ ಇಲ್ಲಿ ನಮಗ ಕಂಡು ಬರ್ತದ. ಆದ್ರೆ ರಕ್ಷಿತಾ ಹಾಗಲ್ಲ. ರಕ್ಷಿತಾ ಗಿಲ್ಲಿಗೆ ಏನೇ ತೊಂದರೆ ಆಗ್ತದಂದ್ರೂ ಕೂಡ ಅಲ್ಲೇ ಅವಳು ಹಾಜರಿರ್ತಾಳೆ, ಗಿಲ್ಲಿಯೊಂದಿಗೆ ಇರ್ತಾಳೆ. ಗಿಲ್ಲಿ ಅವಳನ್ನ ಎಷ್ಟೋ ಸಾರಿ ಪೀಡಿಸಿದಾನೆ, ಕಾಡಿಸಿದಾನೆ, ಹೋಗ ಆ ಕಡೆ ಅಂತ ಬೈದಿದ್ದಾನೆ. ಆದ್ರೂ ಕೂಡ ಅವಳು ಗಿಲ್ಲಿಯನ್ನ ಬಿಟ್ಟು ಕೊಟ್ಟಿಲ್ಲ. ಯಾಕಂದ್ರೆ ಗಿಲ್ಲಿಯ ಮೇಲೆ ಅವಳಿಗೆ ಪ್ರೀತಿ ಇದೆ. ಅದೇ ರೀತಿಯಾಗಿ ಗಿಲ್ಲಿ ಕೂಡ ಕಾವ್ಯ ಎಷ್ಟೇ ಏನೇ ಅಂದ್ರು ಕೂಡ, ನಿನ್ನ ಜೊತೆ ಹೆಣ್ಣು ಮಕ್ಕಳು ಯಾರು ಇಲ್ವಾ ಅಂತ ಹೇಳಿದ್ರು ಕೂಡ, ಕೊರಳಲ್ಲಿ ನೀನು ನಿಜವಾದ ವಿಲನ್ ಅಂತ ಮೆಣಸಿನ ಹಾರವನ್ನು ಹಾಕಿದ್ರು ಕೂಡ, ನಾಮಿನೇಟ್ ಮಾಡಿದ್ರು ಕೂಡ, ಸಾಕಷ್ಟು ಸಾರಿ ಏನೇನೋ ಮಾತನಾಡಿದ್ರು ಕೂಡ, ನೀನು ನನ್ನನ್ನ ಮುಟ್ಟಬೇಡ ಅಂತ ಹೇಳಿದ್ರು ಕೂಡ, ಕಾವ್ಯನ ಹಿಂದಗಡೆನೆ ಗಿಲ್ಲಿ ಹೋಗ್ತಾ ಇದ್ದಾನೆ. ಇರ್ಲಿ, ಗಿಲ್ಲಿಗೆ ಕಾವ್ಯನ ಕಂಡ್ರೆ ಪ್ರೀತಿ ಇರಬಹುದು, ನಾನು ಇಲ್ಲ ಅಂತಲ್ಲ. ಆದ್ರೂ ಕೂಡ ಗಿಲ್ಲಿ ಅವರಿಗೆ ಇದೇ ವ್ಯಾಮೋಹ ಅಂತ ಹೇಳುದು. ಇದು ವ್ಯಾಮೋಹ ಪ್ರತಿಯೊಬ್ಬ ಮನುಷ್ಯರಲ್ಲೂ ಇರ್ತದಿದು. ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಸೂಕ್ಷ್ಮವಾಗಿ ದೂರ ಸರ್ಕೊಳ್ಳುವವರು ಕೂಡ ಜಾಣರಾಗ್ತಾರ. ಅದೇ ರೀತಿಯಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಕಾವ್ಯ ಅವರು ಒಂದು ಜಂಬದ ಕೋಳಿ, ಆದ್ರೆ ರಕ್ಷಿತಾ ಅವರು ಗಿಲ್ಲಿಯವರ ದೃಷ್ಟಿಯಲ್ಲಿ ಅಥವಾ ಗಿಲ್ಲಿಯವರನ್ನ ನೋಡುವ ದೃಷ್ಟಿಯಲ್ಲಿ ಅವರು ಜಂಬದ ಕೋಳಿ ಅಲ್ಲ. ನಿಜವಾಗಲೂ ಗಿಲ್ಲಿಯನ್ನ ರಕ್ಷಿತಾ ಅವರು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಆ ಮಾತು ಈಗ ನಿಜ ಆಗಿದೆ. ನಿಜವಾಗ್ಲೂ ಗಿಲ್ಲಿ ಜೀವನ ಪರ್ಯಂತ ಸುಖಮಯವಾಗಿ ಇರ್ಬೇಕಪ್ಪ ಅಂದ್ರೆ ನಮ್ಮ ರಕ್ಷಿತಾನಂತ ಹುಡುಗಿಯನ್ನ ಮದುವೆ ಆಗ್ಬೇಕು. ಕಾವ್ಯಾನಂತ ಹುಡುಗಿಯನ್ನ ಮದುವೆ ಆಗೋದ್ರಿಂದ ಅವನಿಗೆ ಖುಷಿ ಸಿಗಬಹುದು, ನಾನಿಲ್ಲ ಅಂತ ಹೇಳಲ್ಲ. ಆದರೆ ಅದು ಶಾಶ್ವತವಾಗಿ ಇರುತ್ತ ಅನ್ನುವಂತ ನಂಬಿಕೆ ನನಗಿಲ್ಲ. ನಿಮಗೆ ಯಾರಿಗಾದ್ರೂ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ದಯವಿಟ್ಟು ತಿಳಿಸ್ರಿ. ಯಾಕಂತಂದ್ರೆ ನಾವು ಈ ಜೀವನವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನ ತಿಳ್ಕೋಬೇಕು. ನೋಡಿ, ಸೌಂದರ್ಯ ಅನ್ನೋದು ಒಂದು ದಿವಸ ಅಳಿಸಿ ಹೋಗಬಹುದು, ಆದರೆ ಒಳ್ಳೆಯತನ ಅನ್ನೋದು ಯಾವತ್ತಿಗೂ ಅಳಸಲ್ಲ. ಈ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ನಮಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಬಾಕ್ಸ್ ನೊಳಗೆ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ನಂದೇನಾದ್ರೂ ತಪ್ಪಿದ್ರು ಕೂಡ ತಾವು ಹೇಳ್ರಿ, ನಾನು ನನ್ನ ತಪ್ಪನ್ನ ತಿದ್ದುಕೋತೀನಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.